ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಎದೆಯ ಹಣತೆ. ಈ ಪುಸ್ತಕದಲ್ಲಿ ಬುಕರ್ ಪ್ರಶಸ್ತಿ ಪಡೆದ 12 ಸಣ್ಣ ಕಥೆಗಳು ಸೇರಿ ಒಟ್ಟು 13 ಕಥೆಗಳಿವೆ. ಆಲ್ಮೋಸ್ಟ್ ಎಲ್ಲ ಕಥೆಗಳಲ್ಲೂ ಮುಸ್ಲಿಂ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಅನುಭವಿಸೋ ಈ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಲೇಖಕಿ ಬೆಳಕು ಚೆಲ್ಲಿದ್ದಾರೆ. ಕೆಲವೊಮ್ಮೆ ಪರಿಸ್ಥಿತಿಯ ಬಗ್ಗೆ ತೆಳುಹಾಸ್ಯ, ಕೆಲವೊಮ್ಮೆ ವಿಷಾದ, ಕೆಲವೊಮ್ಮೆ ಕುಹಕ, ಮತ್ತು ಕೆಲವೊಮ್ಮೆ ಏನೂ ಭಾವನೆಗಳಿಲ್ಲದ ನಿಟ್ಟುಸಿರು. ಈ ಕಥೆಗಳನ್ನ ಓದ್ತಾ ಇರಬೇಕಾದ್ರೆ ನಿಮ್ಮ ಕಣ್ಣಂಚಿನಲ್ಲೂ ಒಂದು ಹನಿ ಬಂದು ಹಾಗೆ ಹೋಗುತ್ತೆ, ನಿಮಗೆ ಗೊತ್ತೂ ಆಗಿರೋದಿಲ್ಲ. ವಿದ್ಯಾಭ್ಯಾಸದ ಕೊರತೆ, ಸಾಲು ಸಾಲು ಮಕ್ಕಳು, ತಲಾಖಂತೂ ಎದುರಿಸೋ ಗಂಡ, ಬುರ್ಕಾದೊಳಗೆ ಸುಖ ದುಃಖವನ್ನು ಮರೆಮಾಚಿ ಇಟ್ಕೊಳ್ಳೋ ಹೆಣ್ಮಕ್ಳು, ಇವು ಎಲ್ಲ ಕಥೆಯಲ್ಲೂ ಕಾಣಸಿಗೋ ಪಾತ್ರ. ಭಾಷೆ ತುಂಬ ಸರಳವಾಗಿದೆ, ಬೇಗ ಓದಿಸ್ಕೊಂಡು ಹೋಗುತ್ತೆ. ಇಂಥ ಸೆನ್ಸಿಟಿವ್ ಟಾಪಿಕ್ನ ತುಂಬ ಸೂಕ್ಷ್ಮತೆಯಿಂದ ಯಾವುದೇ ಧರ್ಮದ ನಂಬಿಕೆಗಳಿಗೆ ಧಕ್ಕೆ ಬಾರದ ಹಾಗೆ ಬರೆದಿರೋ ಬಾನು ಮುಷ್ತಾಕಿಗೆ ಒಂದು ಹ್ಯಾಟ್ಸ್ ಆಫ್.